ಸಾಕಷ್ಟು ಸರ್ಕಸ್ ಬಳಿಕ ಸಚಿವರಿಗೆ ಖಾತೆ ಹಂಚಿಕೆ ಆಗಿದೆ. ಕೆಲವು ಸಚಿವರ ಖಾತೆಗಳ ಬದಲಾವಣೆ ಕೂಡ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಹಲವು ಸಚಿವರ ಕಣ್ಣು ಸಮಾಜ ಕಲ್ಯಾಣ ಖಾತೆಯ ಮೇಲೆ ಇತ್ತು. ಇದು ಈಗ ಮುನಿಯಪ್ಪನವರ ಪಾಲಾಗಿದೆ. ಈ ಖಾತೆ ಮೇಲೆ ಕಣ್ಣಿಟ್ಟಿದ್ದಂತಹ ಹಲವು ಸಚಿವರಿಗೆ ನಿರಾಸೆಯಾಗಿದೆ. ಹಠಕ್ಕೆ ಬಿದ್ದು ಸಮಾಜ ಕಲ್ಯಾಣ ಖಾತೆ ಪಡೆದ ಮುನಿಯಪ್ಪ. ಡಿಸಿಎಂ ಬದಲು ಸಿಕ್ಕ ಮಹತ್ವದ ಖಾತೆಗೆ ಮುನಿಯಪ್ಪ ತೃಪ್ತಿ. ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಂಪುಟ ಸರ್ಕಸ್ಗೆ ಕೊನೆಗೂ ತೆರೆ ಬಿದ್ದಿದೆ. ಮೊದಲ ಹಂತದಲ್ಲಿ ಖಾತೆ ಹಂಚಿಕೆಯಲ್ಲಿ ಮುನಿಸು ಮನಸ್ತಾಪ ಜೋರಿತ್ತು. ಆದರೆ ಈ ಬಾರಿ ಅಳೆದು ತೂಗಿ ಖಾತೆ ಹಂಚಿಕೆ ಮಾಡುವಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದೆ. ಸಚಿವ ಸಂಪುಟ ವಿಸ್ತರಣೆಯಾಗಿ 9 ದಿನಗಳ ಬಳಿಕ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಹಲವು ಸಚಿವರು ನಿರೀಕ್ಷೆ ಮಾಡಿರುವಂತಹ ಖಾತೆಗಳು ಸಿಕ್ಕಿಲ್ಲ. ಇನ್ನು ಕೆಲವರಿಗೆ ಮಹತ್ವದ ಖಾತೆ ಸಿಕ್ಕಿವೆ. ಇದರ ಜೊತೆಗೆ 4 ಸಚಿವರಿಗೆ ಖಾತೆಗಳು ಬದಲಾವಣೆ ಮತ್ತು ಹೆಚ್ಚುವರಿಯಾಗಿ ಖಾತೆಗಳು ಸಿಕ್ಕಿವೆ. ಅದರಲ್ಲಿ ಜಾಕ್ಪಾಟ್ ಹೊಡೆದಿದ್ದು ಸಚಿವ ಮುನಿಯಪ್ಪ. ತಾವು ನಿರೀಕ್ಷೆ ಮಾಡಿದಂತೆ ಸಮಾಜ ಕಲ್ಯಾಣ ಖಾತೆ ಪಡೆಯುವಲ್ಲಿ ಮುನಿಯಪ್ಪ ಯಶಸ್ವಿಯಾಗಿದ್ದಾರೆ. ಡಿಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರುವಂತಹ ಮುನಿಯಪ್ಪ ಸಮಾಜ ಕಲ್ಯಾಣ ಖಾತೆ ಪಡೆದು ಸೈಲೆಂಟ್ ಆಗುವಂತೆ ಮಾಡಲಾಗಿದೆ. ಒಬ್ಬ ಸೀನಿಯರ್ ಲೀಡರ್ ಇದ್ದಾರೆ. ಈ ಸಮಾಜ ಕಲ್ಯಾಣ ಕೊಟ್ಟರೆ ಸಮಾಜದಲ್ಲಿ 101 ಜಾತಿಗಳಿವೆ, ಅವೆಲ್ಲರಿಗೂ ಕೂಡ ನ್ಯಾಯ ದೊರಕಿಸಬೇಕು ಅಂತೇಳಿ ಅವರು ಕೊಟ್ಟಿದ್ದಾರೆ. ನಾನು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರು ಮತ್ತು ಪ್ರಿಯಾಂಕ ಖರ್ಗೆ ನಾವೆಲ್ಲ ಕುಂತು ಮಾತಾಡಿ ಮುಖ್ಯಮಂತ್ರಿಗಳ ಮುಂದೆ ತಂದು ಅವರ ಅನುಮತಿಯನ್ನು ಪಡೆದು ಒಂದು ಹೊಸ ಚಿಂತನೆಯನ್ನು ಮಾಡಿದ್ದೇನೆ. ಸಮಾಜ ಕಲ್ಯಾಣ ಇಲಾಖೆಗೆ ಪ್ರಾಮುಖ್ಯತೆ ಯಾಕೆ? ಇನ್ನು ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಹಲವು ಸಚಿವರು ಕಣ್ಣಿಟ್ಟಿದ್ರು. ಬಜೆಟ್ನ ಪ್ರಮುಖ ಅನುದಾನ ಈ ಖಾತೆಗೆ ಬರುತ್ತೆ. ಅದರಲ್ಲೂ ಎಸ್ಸಿ ಸಮುದಾಯಕ್ಕೆ ಸರ್ಕಾರ ತರುವ ಯೋಜನೆಗಳು ಈ ಖಾತೆಯ ಮೂಲಕವೇ ಆಗಬೇಕು. ಇನ್ನು ಎಸ್ಸಿಪಿ, ಟಿಎಸ್ಪಿ ಅಂತಹ ಮಹತ್ವದ ಯೋಜನೆಗಳು ಈ ಖಾತೆಗಳ ಅಡಿ ಬರುತ್ತವೆ. ಈ ಖಾತೆ ಹೊಂದಿದವರು ಸಹಜವಾಗಿ ದಲಿತ ಸಮುದಾಯದಲ್ಲಿ ತಮ್ಮದೇ ಆದ ಪ್ರಭಾವ ಕೂಡ ಬೆಳೆಯುತ್ತೆ. ಸಮಾಜ ಕಲ್ಯಾಣ ಇಲಾಖೆಗೆ ಇಷ್ಟೆಲ್ಲ ಪ್ರಾಮುಖ್ಯತೆ ಇರೋದರಿಂದಲೇ ಸಚಿವ ಶಿವರಾಜ್ ತಂಗಡಗಿ ಹಾಗೂ ಸಚಿವ ನರೇಂದ್ರ ಸ್ವಾಮಿ ಈ ಖಾತೆ ಗಿಟ್ಟಿಸಿಕೊಳ್ಳಲು ಭಾರಿ ಲಾಬಿ ನಡೆಸಿದ್ರು. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಹೊಂದಿರುವ ಮುನಿಯಪ್ಪ ಖರ್ಗೆ ಹಾಗೂ ವೇಣುಗೋಪಾಲ್ ಮೇಲೆ ಒತ್ತಡ ಹೇರಿ ಸಮಾಜ ಕಲ್ಯಾಣ ಖಾತೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಹಲವು ಸಚಿವರ ಅಸಮಾಧಾನಕ್ಕೂ ಕಾರಣವಾಗಿದೆ. ಆದರೆ ಲಾಬಿ ಮಾಡಿದ್ರು ಅಂದುಕೊಂಡ ಖಾತೆ ಸಿಗದ ಬಗ್ಗೆ ಪ್ರತಿಕ್ರಿಯಿಸಲು ಸಚಿವ ಶಿವರಾಜ್ ತಂಗಡಗಿ ನಿರಾಕರಿಸಿದ್ರು. ನಂಗೆ ಗೊತ್ತಿಲ್ಲ, ಮಾಹಿತಿ ತಗೋತೀನಿ. ಮತ್ತೊಂದು ಕಡೆ ಕೆಎಚ್ ಮುನಿಯಪ್ಪ ಬದಲಾಗಿ ಅವರ ಪುತ್ರಿ ರೂಪಕಲಾಗೆ ಸಚಿವ ಸ್ಥಾನ ನೀಡಲಾಗುತ್ತೆ ಎನ್ನುವಂತ ಚರ್ಚೆ ಜೋರಾಗಿತ್ತು. ಆದರೆ ಮೊದಲ ಹಂತದಲ್ಲಿ ತಂದೆ ಮಗಳಿಗೆ ಸಂಪುಟದಲ್ಲಿ ಸ್ಥಾನ ಸಿಗದಿದ್ದಕ್ಕೆ ಮುನಿಸಿಕೊಂಡಿರುವಂತಹ ಮುನಿಯಪ್ಪ ಡಿಸಿಎಂ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿದ್ರು. ಆದರೆ ಹೈಕಮಾಂಡ್ ಸಂಪುಟದಲ್ಲಿ ಪ್ರಬಲ ಖಾತೆಯಾದ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಕೊಟ್ಟು ಸಮಾಧಾನಪಡಿಸಿದೆ. ಆದರೂ ಸಂಪುಟದಲ್ಲಿ ಖಾತೆ ಹಂಚಿಕೆ ವಿಚಾರದಲ್ಲಿ ಇನ್ನೂ ಅಸಮಾಧಾನದ ಕಿಚ್ಚು ಬೂದಿ ಮುಚ್ಚಿಕೊಂಡಂತಿದೆ ಎನ್ನುವಂತ ಚರ್ಚೆ ಇದ್ದು ಮುಂದೆ ಎಲ್ಲರನ್ನ ಡಿಕೆ ಶಿವಕುಮಾರ್